ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠವಾದ ಶ್ರೀ ಸಿದ್ದನಕೊಳ್ಳದ ಧರ್ಮ ಅಧಿಕಾರಿಗಳು ಆದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿ ಮಾಡಿದರು. ಜನವರಿ 14, 15, 16 ತಾರೀಕಿನಂದು ನಡೆಯುವ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 2025ನೇ ಸಾಲಿನ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಚಲನಚಿತ್ರ ಪ್ರದರ್ಶನದ ಜೊತೆಗೆ ರಾಜ್ಯ ಪ್ರಶಸ್ತಿ ಚಲನಚಿತ್ರ ಪ್ರಶಸ್ತಿ ಕೊಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ಕೊಪ್ಪಳ ಜಿಲ್ಲೆ ಕಿನ್ನಾಳ ರಾಜು ಅವರಿಗೆ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿ ಕೊಡುವುದಾಗಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಖ್ಯಾತ ಚಲನಚಿತ್ರ ಸಾಹಿತಿ ರಾಜು ಅವರು ಈಗಾಗಲೇ 150ಕ್ಕೂ ಹೆಚ್ಚು ಚಿತ್ರಗಳಿಗೆ ಹಾಡನ್ನ ಬರೆದಿದ್ದು, ಅವರನ್ನ ಗುರುತಿಸಿ ನಮ್ಮ ಉತ್ತರ ಕರ್ನಾಟಕದ ಆ ವ್ಯಕ್ತಿ ಆಗಿರುವುದರಿಂದ ಅವರನ್ನು ಗುರುತಿಸಿ 2025 ಜನವರಿ 14ರಂದು ನಡೆಯುವ ಕರ್ನಾಟಕ ರಾಜ್ಯ ಶ್ರೀ ಸಿದ್ದಶ್ರೀ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ನೀಡುವುದಾಗಿ ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ನಾಮಿನೇಟೆಡ್ ಆಗಿ ಪ್ರಥಮದಲ್ಲಿ ನಾನಾ ಪಾಟೇಕರ್, ಅದೇ ರೀತಿ ಖ್ಯಾತ ಚಲನಚಿತ್ರ ನಟ ರವಿ ಬಸ್ರೂರ್, ಖ್ಯಾತ ಸಂಗೀತ ನಿರ್ದೇಶಕರು, ಅದೇ ರೀತಿ ಜೋಗತಿ ಮಂಜಮ್ಮ, ಜಾನಪದ ಸಾಹಿತಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರುಗಳಲ್ಲಿ ಒಬ್ಬರಿಗೆ ರಾಷ್ಟ್ರ ಪ್ರಶಸ್ತಿ ನೀಡುವುದಾಗಿ ಅವರು ಹೇಳಿದ್ದಾರೆ. ಆಗಲೇ ಬೆಂಗಳೂರಿನಲ್ಲಿ ಇಲ್ಲೇ ಕಿನ್ನಾಳದ ಹುಡುಗ, ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿಗೆ ಹೋಗಿ ದೊಡ್ಡ ಸಾಧನೆಯನ್ನು ಮಾಡಿ ಅನೇಕ ಚಲನಚಿತ್ರಗಳಿಗೆ, ಅದು ಹೆಚ್ಚಾಗಿ KGF ಆಗಿರ್ಬೋದು, ಆಮೇಲೆ ಕಬ್ಜಾ ಆಗಿರ್ಬೋದು, ರೀತಿ ರಣಗಲ್ ಇತ್ತೀಚೆಗೆ ಬಿಡುಗಡೆ ಅಂತ ಟೈಟಲ್ ಸಾಂಗ್ ಇವರೇ ಬರೆದಿದ್ದು. ಹೀಗಾಗಿ ಅನೇಕ ಒಂದು 100-120 ಹಾಡುಗಳನ್ನು ಬರೆದಂಥ ಹುಡುಗ. ಹಾಗೆಯೇ ಇತ್ತೀಚೆಗೆ ಬಿಡುಗಡೆಯಾದ ಸಿಂಹ ರೂಪಿಣಿ ಎಂಬ ಚಲನಚಿತ್ರವನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಬಿಡುಗಡೆ ಮಾಡಲು ಬಂದಿದ್ದ. ಅದಕ್ಕೆ ಹೀಗಾಗಿ ಆಶೀರ್ವಾದ ಬೇಕಾಗಿ ಅಂದ, ಬಾರಪ್ಪ ಮನೆಗೆ ಅದೇನಿ ಅಂದೆ. ಅದರ ಉದ್ದೇಶದ ಜೊತೆಗೆ ನಮ್ಮದು ಒಂದು ಸ್ವಾರ್ಥ ಐತಿ ಇದರಲ್ಲಿ. ಏನಪ್ಪ ಅಂತಂದರೆ, ಈ ವರ್ಷದ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿ, ಈ ವರ್ಷದಿಂದ 2 ಪ್ರಶಸ್ತಿಗಳ ಅನೌನ್ಸ್ ಮಾಡ್ತಾ ಇದ್ವಿ ನಾವು. ಮೊದಲು ಒಂದೇ ಮಾಡ್ತಿದ್ವಿ, ರಾಷ್ಟ್ರೀಯ ಪ್ರಶಸ್ತಿ, ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಒಂದೇ ಮಾಡ್ತಿದ್ವಿ. ಈ ವರ್ಷದಿಂದ ನಾವು 2 ಪ್ರಶಸ್ತಿಗಳನ್ನು ಕೊಡುವ ಉದ್ದೇಶದಿಂದ, ಮೊದಲನೇದು ನಮ್ಮ ಈ ಪ್ರಪ್ರಥಮ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಕಿನ್ನಾಳ ರಾಜು ಅವರಿಗೆ ಕೊಡಬೇಕಂತ ತೀರ್ಮಾನಿಸಲಾಗಿದೆ. ನಮ್ಮ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿ ಅದು ಕಲಾವಿದರಿಗೆ ಮಾತ್ರ ಕೊಡ್ತೀವಿ ನಾವು. ಕಲೆಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳಿವೆ. ರಾಜ್ಯದ ಸೇವೆ ಮಾಡಿದಂಥ ಅವ್ರಿಗೆ ಕೊಡ್ತೀವಿ. ಇನ್ನೊಂದು ರಾಷ್ಟ್ರದಲ್ಲಿ ಸೇವೆ ಮಾಡಿದಂಥ ಒಂದು ಕೊಡ್ತೀವಿ ಈ ವರ್ಷದಿಂದ. ಅದು ಏನಪ್ಪ ಅಂದ್ರೆ, ಇವ್ರಿಗೆ 1ನೇ ಪ್ರಶಸ್ತಿ, ಆಮೇಲೆ ಮೆಡಲ್ಲು ಮತ್ತು ಸರ್ಟಿಫಿಕೇಟು, ಅದ್ರ ಜೊತೆಗೆ 15,000 ರೂಪಾಯಿ ಕ್ಯಾಶ್ ಪ್ರೈಸ್ ಇರ್ತೈತಿ. ಮೊದಲು ಒಂದು ಮೆಡಲ್, ಆಮೇಲೆ ಸರ್ಟಿಫಿಕೇಟು, ಆಮೇಲೆ ಸನ್ಮಾನ, ಅದ್ರ ಜೊತೆಗೆ 15,000 ರೂಪಾಯಿ ಗೌರವಧನ, ಕ್ಯಾಶ್ ಪ್ರೈಸ್ ಅನ್ನೋದನ್ನ ಗೌರವಧನ. ಇದನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಇವತ್ತಿಂದ. ಹಾಗೆಯೇ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಏನು ಮಾಡಿದ್ವಿ ಅಂದ್ರೆ, ಪ್ರತಿ ವರ್ಷ ಇದೇ ಥರ ಮಾಡಿ 25,000 ರೂಪಾಯಿ ಕೊಟ್ಕೊಂಡು ಬಂದಿದ್ದೀವಿ. ಈಗಾಗಲೇ ಅನೇಕ ಜನರಿಗೆ ಕೊಟ್ಟಿದ್ದೀವಿ ನಾವು. ಮಹೇಶ್ ಜೋಶಿ ಅವ್ರು ಕೊಟ್ಟಿದ್ದೀವಿ, ಆಮೇಲೆ ನಾಡೋಜ ಮಹೇಶ್ ಜೋಶಿ ಅವ್ರು ಕೊಟ್ಟಿದ್ದೀವಿ, ಆಮೇಲೆ ನಮ್ಮ ಗುರುಪಾದಮ್ಮ ಅಂಥೇಳಿ ಶ್ರೀದೇವಿ ಇಂಟ್ರೊಡ್ಯೂಸ್ ಮಾಡಿದಂಥವ್ರು, ಹಿಂದಿ ಶ್ರೀದೇವಿನ ಇಂಟ್ರೊಡ್ಯೂಸ್ ಮಾಡಿದಂಥ ಗುರುಪಾದಮ್ಮ, ಆರ್ವಿ ಗುರುಪಾದಮ್ಮ. ಆಮೇಲೆ ನಮ್ಮ ಮಧುಶ್ರೀ ಭಟ್ಟಾಚಾರ್ಯ, ಬಾಹುಬಲಿ ಸಿಂಗರ್, ಬಾಹುಬಲಿ 2 ಸಿಂಗರ್, ಸೋಜಾಜರ ಹಾಡಿದಾಳಲ್ಲ ಆಕೆಗೆ ಮಧುಶ್ರೀ, ಬಾಲಿವುಡ್ ಸಿಂಗರ್, ಆಕೆ ಕೊಟ್ಟಿದ್ವಿ. ಆಮೇಲೆ ಮತ್ತೆ ಯಾರ್ಯಾರು ಕೊಟ್ಟಿವಲ್ಲ, ವಿಜಯ ಶಂಕೇಶ್ವರ ಅವರು ಚಲನಚಿತ್ರ ನಿರ್ಮಾಪಕರು, ಅವ್ರಿಗೆ ಕೊಟ್ಟಿದ್ವಿ. ಕಲೆಗೆ ಸಂಬಂಧಪಟ್ಟವ್ರಿಗೆ ಮತ್ತು ಉದ್ಯಮಿಗಳಿಗೆ ಅವರು. ಆಮೇಲೆ ವಿಜಯ ಶಂಕೇಶ್ವರ ಮತ್ತೆ ಯಾರು ಕೊಟ್ಟಿವಿ ಈ ವರ್ಷ ನೆನಪಾಗಲ್ಲ ದಡಗ್ನ. ಹೋಸರೆ ನಮ್ಮ ಇವರು ಕೊಟ್ಟಿದ್ದೀವಿ, ಶೋಭರಾಜ್, ಕಳನಟ ಶೋಭರಾಜ್ ಅವರು ಕೊಟ್ಟಿದ್ದೀವಿ. ಖ್ಯಾತ ಕಳನಟ ಶೋಭರಾಜ್ ಹೋಸರೆ ರಾಷ್ಟ್ರೀಯ ಪ್ರಶಸ್ತಿ ತೊಗೊಂಡಿದ್ದಾರೆ. ಅವರು 100-150 ಪಿಕ್ಚರ್ ಮಾಡಿದಾರಲ್ಲ. ಟೋಟಲ್ ಇದ್ರಿಗೆ ಕೊಡುವಂಥ ಪ್ರಶಸ್ತಿಗಳಿವೆ, ಕಲೆಯಲ್ಲಿ ಸಾಧನೆ ಮಾಡಿದಂಥವ್ರು ಅಂತ. ಒಂದು ಮೊದಲನೇ ಪ್ರಶಸ್ತಿ, ನಮ್ಮ ಈ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವ್ರು ನಮ್ಮ ಕಿನ್ನಾಳ ರಾಜು ಅವರು. ಅವರಿಗೆ ನಾವು ಈ ವರ್ಷ ಪ್ರಥಮ ರಾಜ್ಯ ಪ್ರಶಸ್ತಿ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ.
ಇದೇ ಸಂದರ್ಭದಲ್ಲಿ ಕಿನ್ನಾಳ್ ರಾಜು ಅವರು ಮಾತನಾಡಿ, ನನಗೆ ಪ್ರಶಸ್ತಿ ದೊರಕುವುದು ಪ್ರಥಮವಾಗಿದೆ. ಅದಕ್ಕೆ ಶ್ರೀಮಠದ ಶ್ರೀರಕ್ಷೆ ನನಗೆ ಇರಲಿ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ದನಗೊಳ್ಳ, ರಾಜು ಕಿನ್ನಾಳ್, ಪ್ರಕಾಶ್ ಜಕ್ಕರೆಡ್ಡಿ, ವಿಜಯಲಕ್ಷ್ಮಿ ಲಕ್ಷ್ಮೀಮಠ್, ಮಲ್ಲಿಕಾರ್ಜುನ್ ಮಳ್ಳಿ, ಕುಮಾರ್ ರಾಜೇಶ್ವರಿ, ಎಸ್ ಕಂಬಾಳಿ ಹಿರೇಮಠ್, ಅರ್ಜುನ್ ಮಿರಜ್ಕರ್, ಮಲ್ಲಿಕಾರ್ಜುನ್ ಕಿನ್ನಾಳ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.